ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೂಡಲಸಂಗಮ ಸಮೀಪದ ಪ್ರದೇಶದ ಕುಡಿಯುವ ನೀರಿನ ಪಂಪ್ ಮನೆಯಲ್ಲಿ ನಿರ್ಲಕ್ಷ್ಯ ನಡೆದಿದೆ ಅಂತ ಆರೋಪಿಸಲಾಗಿದೆ. ಈ ಕುರಿತು ಮಾತನಾಡಿದ ಕರವೇ ಮುಖಂಡರು 9 ಗ್ರಾಮಗಳಿಗೆ ಸರಬರಾಜಾಗುವ ಕುಡಿಯುವ ನೀರು ಕಲುಷಿತಗೊಂಡಿದ್ದು, ನೀರು ಶುದ್ಧೀಕರಣ ಘಟಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ದೂರಿದರು. ಪಂಪ್ ಮನೆಯಲ್ಲಿ ಸ್ವಚ್ಛತೆ ಕೊರತೆಯಿಂದ ಸಾರ್ವಜನಿಕರಿಗೆ ವಿವಿಧ ಕಾಯಿಲೆಗಳ ಭೀತಿ ಎದುರಾಗಿದ್ದು, ತಕ್ಷಣ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಇನ್ನು 2 ದಿನಗಳೊಳಗೆ ಪಂಪ್ ಮನೆಯನ್ನು ಸ್ವಚ್ಛಗೊಳಿಸಿ ಸಮಸ್ಯೆ ಪರಿಹರಿಸದಿದ್ದರೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಅಂತ ಕರವೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಘಟಕದ ಅಧ್ಯಕ್ಷರಾದ ರವಿ ಕೊಪ್ಪದ್, ರವಿ ಭಜಂತ್ರಿ, ಬಸಯ್ಯ ಹಿರೇಮಠ, ಬಸು ಕೊಪ್ಪದ್, ಗ್ರಾಮ ಘಟಕದ ಅಧ್ಯಕ್ಷರಾದ ಮಂಜು ವಡ್ಡರ್, ಸದಾಂ ಕಲಾಲ್, ವಿಠಲ್ ಕೊಪ್ಪದ್, ಭೀಮಪ್ಪ ಮುತ್ತಿಗಿ ಹಾಗೂ ಹುನಗುಂದ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ವಾಲಿಕಾರ್ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರಾಜು ಭಜಂತ್ರಿ. ಹತ್ತು ನಿಮಿಷ ನ್ಯೂಸ್ ನೋಡಿ, 10 ನಿಮಿಷ ನ್ಯೂಸ್ ಕೊಟ್ಬಿಡ್ತೀನಿ. ಕೊಟ್ಟು ಕೇಸಿ ನಮ್ಮ ಪುನರ್ವಸತಿ ಕೇಂದ್ರದಲ್ಲಿ ಇಲ್ಲಿ ಪುನರ್ವಸತಿ ಕೇಂದ್ರದಲ್ಲಿರುವ ಪಂಪಸ್ ಇದು 9 ಗ್ರಾಮಗಳಿಗೆ ಹೋಗುತ್ತದೆ, ನೀರು ಸರಬರಾಜಾಗುತ್ತದೆ. ಆದರೆ ಇಲ್ಲಿ ತುಂಬಾ ನೀರು ಕಲುಷಿತವಾಗಿದೆ. ಸಾರ್ವಜನಿಕರಿಗೆ ಬೇದಿ, ಕೆಮ್ಮು, ಮಲೇರಿಯಾ ಅಂತಹ ರೋಗಗಳು ಹರಡಾಕುಂತವು. ಇಲ್ಲಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ. ಬಾರಪ್ಪ ಅಂದ್ರೆ ಅಲ್ಲಿ ಮೀಟಿಂಗ್ ಐತಿ, ಇಲ್ಲಿ ಮೀಟಿಂಗ್ ಐತಿ ಅನ್ನಕುಂತಾರ. ಆದ್ರೆ ಇಲ್ಲಿ ಅವ್ರು ಕಳಿಸ್ತೀವಿ, ಇವ್ರು ಕಳಿಸ್ತೀವಿ ಅಂತ ಇಲ್ಲಿ ಸ್ಪಂದನೆ ಸರಿಯಾಗಿಲ್ಲ. ಮಣ್ಣಿ ನೋಡ್ಕೊಂಡು ಹೋಗಿವಿ. ಇಲ್ಲಿ ಸಿಬ್ಬಂದಿಯ ಕೊರತೆಯಿಂದಾಗಿ ಇಲ್ಲಿ ಕಲುಷಿತ ನೀರು ಕರೆಕ್ಟಾಗಿ ಮೇಂಟೆನೆನ್ಸ್ ಕರೆಕ್ಟ್ ಆಗೋದು. ಹಾಗಾಗಿ ನಾವು 2 ದಿನಗಳ ಗಡುವನ್ನು ಕೊಡ್ತೀವಿ. ಅದ್ರ 2 ದಿನಗಳ ಗಡುವು ಕೊಟ್ಟರು ಆಗ್ಲಿಕ್ಕೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ